ನಮಸ್ಕಾರ ವೀಕ್ಷಕರೇ, ತಡ್ಕಾ ಬೈ ತೇಜು ಚಾನಲ್ಗೆ ಸ್ವಾಗತ. ಇವತ್ತು ಮಾಡೋಣ ಕಾಬೂಲ್ ಕಡಲೆ ಉಸ್ಲಿ. ಇದು ದೇವಸ್ಥಾನದಲ್ಲೆಲ್ಲ ಕೊಟ್ಟಾಗ ನಾವು ತುಂಬ ಇಷ್ಟಪಟ್ಟು ತಿಂತೀವಿ. ಇದು ಹೇಗೆ ಮಾಡೋಣ ಅಂತ ನೋಡೋಣ. ನಾನು ಒಂದು ಅರ್ಧ kg ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ಆಲ್ಮೋಸ್ಟ್ ಒಂದು 8 hours ಆದರೂ ಅದು ನೆನಿಬೇಕು. ಅದು ನೆಂದ ಮೇಲೆ ನಾವು ಕುಕ್ಕರ್ಗೆ ಹಾಕ್ಕೊಂಡು ಅದು ತುಂಬಷ್ಟು ಮಾತ್ರ ನೀರು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಇಡೋಣ. ಒಂದು 3 ವಿಸಿಲ್ ಸಾಕಾಗತ್ತೆ. ಇದಾದಮೇಲೆ ಅದನ್ನು ಎಕ್ಸ್ಟ್ರಾ ನೀರೆಲ್ಲ ತೆಗೆದಿಟ್ಕೊಳ್ಳೋಣ. ಈ ಎಕ್ಸ್ಟ್ರಾ ನೀರಿರೋದನ್ನ ಬಿಸಾಕೋದೇನು ಬೇಡ. ಅದರಲ್ಲಿ ಚಪಾತಿಗೆ, ಪೂರಿಗೆ ನಾವೇನಾದ್ರು ಕಲಿಸ್ಬೇಕಾದ್ರೆ ಅದನ್ನು ಉಪಯೋಗಿಸ್ಬೋದು, ಅಥವಾ ಸೂಪ್ ಕೂಡ ಮಾಡ್ಬೋದು. ನೆಕ್ಸ್ಟು ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ನಾವು ನಾರ್ಮಲಾಗಿ ಏನು ನಾವು ಒಗ್ಗರಣೆಗೆ ಹಾಕ್ಕೊಳ್ತೀವೋ ಅದೇ ಎಲ್ಲ ಬೇಕಾಗೋದು. ಸಾಸಿವೆ, ಜೀರಿಗೆ, ಆಮೇಲೆ ಒಂಚೂರು ಹಿಂಗೆ ಹಾಕೋಣ. ಹಿಂಗೆ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದಕ್ಕೋಸ್ಕರ ಇದು ಶುಂಠಿನ ಕೂಡ ನಾವು ಗ್ರೇಟ್ ಮಾಡಿ ಇಟ್ಕೊಳ್ಳೋಣ. ಗ್ರೇಟ್ ಮಾಡಿ ಅದನ್ನು ಹಾಕ್ಕೊಂಡು ಚಿಲ್ಲಿ ಪೇಸ್ಟ್, ಖಾರಕ್ಕೋಸ್ಕರ ಚಿಲ್ಲಿ ಪೇಸ್ಟ್ ಆದರೂ ಹಾಕ್ಬೋದು, ಅಥವಾ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅಥವಾ ಸ್ಲಿಟ್ ಮಾಡಿಕೊಂಡು ಆದರೂ ನಾವು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಇದೆಲ್ಲ ಹಾಕ್ಕೊಂಡು ಒಂಚೂರು ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗಿ ಅದರದ್ದು ರಾ ಸ್ಮೆಲ್ ಹೋಗಬೇಕು, ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಹಂಗೆ ಫ್ರೈ ಮಾಡಿದ್ಮೇಲೆ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ ಆ ಕಾಬೂಲ್ ಕಡಲೆನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಾಬೂಲ್ ಕಡಲೆ ಮಿಕ್ಸ್ ಮಾಡ್ಕೊಂಡಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಈರುಳ್ಳಿನ ಉಪಯೋಗಿಸ್ಕೊಂಡಿಲ್ಲ, ನೀವು ಬೇಕಾದರೆ ಈರುಳ್ಳಿನ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ಪ್ರಸಾದಕ್ಕೆ ಮಾಡುವಾಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡೋದಿಲ್ಲ. ಸೊ ಇಲ್ಲಿ ನಾನು ಕೂಡ ಯೂಸ್ ಮಾಡಿಲ್ಲ. ಸೊ ಕಾಬೂಲ್ ಕಡಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂಚೂರು ಉಪ್ಪು ಹಾಕ್ಕೊಳ್ಳಿ. ನಾವು ಬೇಯಿಸ್ಬೇಕಾದ್ರೆ ಕೂಡ ಉಪ್ಪು ಹಾಕಿದ್ವಿ. ಸೊ ನೋಡಿಕೊಂಡು ಒಂಚೂರು ಹೇಗೆ ಬೇಕಾಗತ್ತೆ ಹಂಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಮತ್ತು ನಾನಿಲ್ಲಿ ಒಂದು 3/4 ಹೋಳಷ್ಟು ಕೊಬ್ಬರಿನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಕ್ರೀಮಿ ಕ್ರಂಚಿ ಟೆಕ್ಸ್ಚರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಒಂದು ಸತಿ ಮಾಡಿ ನೋಡಿ. ಇನ್ನೂ ಹೆಚ್ಚು ರೆಸಿಪಿಗೋಸ್ಕರ ಲೈಕ್, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.